ಹಾಯ್ ಹಲೋ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮೀನು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಇವಾಗ 1 kg ಕಾಟ್ಲಾ ಫಿಶ್ ತೊಗೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಮೀನಿನ ತಲೆ, ಬಾಲ, ಅಲ್ಲಿ ಫಿಶ್ ಅಂಗಡೀಲಿ ಕಟ್ ಮಾಡಿ ತೊಳ್ಕೊಟ್ಟಿರ್ತಾರೆ ಒಂದ್ಸರಿ. ನಾವು ಮನೇಲಿ ಬಂದಮೇಲೆ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಹಾಗೆ ಇಲ್ಲಿ ಹುರ್ಕೊಳ್ಳೋಕ್ಕೆ ಮೆಂತ್ಯಕಾಳು 1 ಸ್ಪೂನು ಬಿಸಿ ಮಾಡ್ಕೋಬೇಕು. ಒಂದು 2 ನಿಮಿಷ ಕಲರ್ ಚೇಂಜ್ ಆದರೆ ಸಾಕು. ಮೆಂತ್ಯಕಾಳು, ಹಾಗೆ 1 ಸ್ಪೂನ್ ಜೀರಿಗೆ, ಜೀರಿಗೆ 1 ಸ್ಪೂನು, ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಣ. ಈಗ ಚಕ್ಕೆ 2 ಸ್ಪೂನು, 2 ಇಂಚು, ಲವಂಗ ಒಂದು 10, ಏಲಕ್ಕಿ ಒಂದು 4, ಕಾಳುಮೆಣಸು ಒಂದು 6, ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿದು 1 ಹಿಡಿ, ಶುಂಠಿ 1 ಇಂಚು, ಹುರಿದಿಟ್ಟಿದ್ವಲ್ಲ ಮೆಂತ್ಯಕಾಳು, ಜೀರಿಗೆ, ಅದನ್ನು ಸೇರಿಸೋಣ ರುಬ್ಕೊಳ್ಳೋಕೆ ಮಸಾಲೆಗೆ. ಒಂದು ಕಪ್ ತುರಿದಿರೋಂಥ ಹಸಿ ಕೊಬ್ಬರಿ, ಹೆಚ್ಚಿರೋಂಥ ಈರುಳ್ಳಿ ಉದ್ದಕ್ಕೆ 3, ಅಮ್ಮ ಮೀನು ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಊರಿಂದ ಬಂದಿದ್ದರು, ಅವ್ರ ಹೆಲ್ಪ್ ತಗೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೈಯಲ್ಲೇ ಮುರಿದಾಕ್ತಾಯಿದ್ದೀನಿ. ಮೀನಿಗೆ ಒಂದು 1/2 ಸ್ಪೂನ್ ಅರಿಶಿನ, ಉಪ್ಪು, ಹಾಗೆ 2 ಸ್ಪೂನ್ ಆಯಿಲು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ರೌಂಡು ರುಬ್ಬಿದ್ದಾಗಿದೆ. ಇವಾಗ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಒಂದು 3 ಸ್ಪೂನ್ ಖಾರದ ಪುಡಿ, ಒಂದು 3 ಸ್ಪೂನ್ ಕೊತ್ತಂಬರಿ ಪುಡಿ, ಕೋರಿಯಾಂಡರ್ ಪೌಡ್ರ್ ಅಂತಾರಲ್ಲ ಅದು, ಫಿಶ್ ಸಾಂಬಾರು ಮಾಡೋದಕ್ಕೆ ಪಾತ್ರೆಗೆ ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆ ಕೊಡೋಣ ಇವಾಗ. ಸಾಸಿವೆ, ಜೀರಿಗೆ, ಈರುಳ್ಳಿ ಒಂದು ಮೀಡಿಯಮ್ ಸೈಜು, ರುಬ್ಬಿರೋ ಮಸಾಲೆ ಸೇರಿಸೋಣ ಇವಾಗ. ಈ ಸಾಂಬಾರು ಮುದ್ದೆಗೆ, ಅನ್ನಕ್ಕೆ, ವೈಟ್ ರೈಸ್ಗೆ, ಬಾಯ್ಲ್ಡ್ ರೈಸ್ಗೆ, ಬ್ರೌನ್ ರೈಸ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ತುಂಬ ರುಚಿನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕಿ ಮಾಡ್ಕೊಂಡಿದ್ದೀನಿ. ನೀವು ಒಂದು ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು.
ತೆಳುಗೆ ಮಾಡ್ಕೊಬಾರ್ದು ಮೀನು ಸಾಂಬಾರು. ಗಟ್ಟಿಗೆ ಈಗ ಹುಣಸೆ ಹುಳಿ ಸೇರಿಸ್ತಾಯಿದ್ದೀನಿ. ಗಟ್ಟಿಗೆ ಕೈ ಆಡಬೇಕು ಸಾಂಬಾರನ್ನ. ಆಮೇಲೆ ಮೀನು ಹಾಕಿದ್ಮೇಲೆ ತೆಳು ಆಗುತ್ತೆ ಸಾಂಬಾರು. ಒಂದೇ ಸರಿಗೆ ನೀರು ಹಾಕ್ಬಿಟ್ಟು ತೆಳು ಮಾಡ್ಕೋಬಾರ್ದು ಸಾಂಬಾರು. ನೋಡ್ಕೊಂಡು ನೀರು ಹಾಕ್ಬಿಟ್ಟು ನೋಡಿ ಆಮೇಲೆ ನೀರು ಸೇರಿಸ್ಬೇಕು. ಒಂದೇ ಸಮನೆ ನೀರು ಹಾಕ್ಬಾರ್ದು. ಇವಾಗ ಕಲ್ಲುಪ್ಪು, ನಮ್ಮನೇಲಿ ಇದೇ ಥರ ಮಾಡೋದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಒಂದು ಲೋಟದಲ್ಲಿ ಬಿಸಿ ಬಿಸಿ ಮೀನು ಸಾಂಬಾರು ಹಾಕ್ಕೊಂಡು ಕುಡಿತಾ ಇದ್ದರೆ, ಮೀನು ಸಾಂಬಾರು ಕರಿ ಏನಾದರೂ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಶೀತ ಆದಾಗ ಕೋಲ್ಡ್ ಆದಾಗ ಮಾಡ್ಕೊಂಡ್ಬಿಟ್ರಂತೂ ಆಹಾ ತುಂಬ ಚೆನ್ನಾಗಿರುತ್ತೆ ರುಚಿ. ಇವಾಗ ಕುದಿ ಬರ್ತಾ ಇದೆ. ಇವಾಗ ಮೀನಿನ ತಲೆ ಸೇರಿಸೋಣ. ಅದೊಂದು 2 ಮಿನಿಟ್ಸ್ ಬಾಯ್ಲ್ ಆಗಲಿ. ಸ್ವಲ್ಪ ಗಟ್ಟಿ ಇರುತ್ತಲ್ಲ ಮೀನಿನ ತಲೆ, ಹಾಗಾಗಿ ಮೊದಲಿಗೆ ಸೇರಿಸ್ತಾಯಿದ್ದೀನಿ. ಇವಾಗ ಎಲ್ಲ ಫಿಶ್ ಪೀಸಸ್ನ ಸೇರಿಸೋಣ. ಇವಾಗ ಪೀಸ್ ಎಲ್ಲ ಸೇರಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದ್ದೆ ಸಾಕು. ಮೀಡಿಯಮ್ ಉರಿಲಿ ಕುದಿಸ್ಬೇಕು ಸಾಂಬಾರನ್ನ, ಹೈ ಫ್ಲೇಮಲ್ಲಿ ಕುದಿಸ್ಬಾರ್ದು. ಮೀನೆಲ್ಲ ಕಡ್ಕೊಳ್ಳೋ ಪೀಸೆಲ್ಲ ಬೇರೆ ಬೇರೆ ಆಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು ಸಾಂಬಾರು. ಫಿಶ್ಶು ಬೆಂದಿರುತ್ತೆ, ಸಾಂಬಾರು ರೆಡಿಯಾಗಿರುತ್ತೆ. ಇವಾಗ ಸುತ್ತಲೂ ಸ್ವಲ್ಪ ಬೇಯ್ತಾ ಇದೆ ನೋಡಿ, ಕುದಿ ಬರ್ತಾ ಇದೆ. ಕುದೀತಾ ಇದೆ. ಈ ಹದ ಇದ್ದರೆ ಸಾಕು ಸಾಂಬಾರು. ಫಿಶ್ ಕರಿ, ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಸಾಂಬಾರು. ಗಾಯತ್ರಿಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.